ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಮಕ್ಕಳು ಊಟ ಮಾಡ್ತಾ ಇರ್ತಾರೆ. ಯಾರೇ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ನೋಡಿ, ಊಟ ಮಾಡ್ತಾ ಇರುವಾಗ ಎಂಜಲು ಕೈ ಇತ್ಯಾದಿಗಳಿದೆ, ಅಥವಾ ಏನಾದರೂ ಒಂದು ತಿಂಡಿ ತಿಂತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಊಟ ಇಲ್ಲ ಬಿಡಿ, ಓಕೆ, ಏನಾದರೂ ಒಂದು ತಿಂಡಿ ತಿಂತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇಂಥ ಸಮಯದಲ್ಲಿ ತಲೆಯನ್ನು ಮುಟ್ಟುವುದು, ಎಸ್ಪೆಷಲಿ ಈ ಭಾಗ ನೆನ್ಪಿಟ್ಕೊಳ್ಳಿ. ಈ ಭಾಗ ತಲೆ ಇದೆಯಲ್ಲ, ಇದು ಬಹಳ ಮುಖ್ಯ. ಹಿಂಗೆ ಕೆರ್ಕೊಂಡ್ರು ಇಲ್ಲ, ಪ್ರಾಬ್ಲಮ್ ಇಲ್ಲ. ಈ ತಲೆಯ ಭಾಗ ಅರ್ಥ ಆಯ್ತಲ್ವ? ಊಟ ಮಾಡುವಾಗ ಅಥವಾ ಏನಾದರೂ ಒಂದು ತಿಂಡಿಯನ್ನು ತಿನ್ನುವಾಗ ಮನೆಯಲ್ಲಿ ಯಾವುದೇ ವ್ಯಕ್ತಿ ಇರಲಿ, ಅವರು ತಮ್ಮ ತಲೆಯನ್ನು ಮುಟ್ಟುತ್ತಿದ್ದರೆ ಅಥವಾ ಮುಟ್ಟಿದ್ರೆ ಆ ಮನೆಯಲ್ಲಿರುವಂಥ ಹಿರಿಯ ವ್ಯಕ್ತಿಗಳು, ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಸಮಸ್ಯೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಹೆಸರು ಕೆಡಿಸ್ಕೊಳ್ಬೋದು, ಅವಮಾನ ಇತ್ಯಾದಿಗಳು ಸಂಭವ ಆಗ್ಬೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಜಾತಕದಲ್ಲಿ ಸೂರ್ಯ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಆತ ನಿರ್ಬಲನಾಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಆದಷ್ಟು ಎಂಜಲು ಕೈಯಲ್ಲಿ ಅಥವಾ ಊಟ ಮಾಡ್ತಾ ಇರುವಾಗ, ನಾವು ಊಟ ಮಾಡ್ತಾ ಇಲ್ಲ, ನಾನು ಚಾಕ್ಲೇಟ್ ತಿಂತಾ ಇದ್ದೆ ಅಂತ ಕೆಲವರು ಹೇಳ್ತಾರೆ, ನಾನು ಚಿಪ್ಸ್ ತಿಂತಾ ಇದ್ದೆ ಅಂತ ಕೆಲವರು ಹೇಳ್ತಾರೆ. ನಾನು ಹೇಳ್ತೀನಿ, ಏನೇ ಒಂದು ವಸ್ತುವನ್ನು ತಿನ್ನುವಾಗ, ಎಂಜಲು ಕೈ ಇರುವಾಗ ನಿಮ್ಮ ತಲೆಯನ್ನು ನೀವು ಮುಟ್ಟುವ ಹಾಗಿಲ್ಲ. ಇವಾಗ ಬಲಗೈನಲ್ಲಿ ತಿಂತಿದ್ದೀನಿ, ಎಡಗೈನಲ್ಲಿ ಹಿಂಗೆ ಕೆರ್ಕೊಂಡೆ, ನೀ ಏನೇ ಮಾಡಿ ಎರಡೂ ಕೈ ಕೂಡ ಇದಕ್ಕೆ ಬರ್ತದೆ. ಸೊ ಎಡಗೈನಲ್ಲಿ ಕೆರ್ಕೊಂಡ್ರು ಕೂಡ ಅಷ್ಟೇ. ಆದಷ್ಟು ತಲೆಯ ಭಾಗಕ್ಕೆ ಕೈಯನ್ನು ಹೋಗದೇ ಇರೋ ಥರ ನೀವು ನೋಡ್ಕೊಳ್ಳಿ. ಇದರಿಂದ ಮನೆಯಲ್ಲಿರುವಂಥ ಹಿರಿಯರಿಗೆ ಅನಾರೋಗ್ಯ ಬರ್ಬೋದು. ಯಾವುದಾದ್ರೂ ಪರಿಸ್ಥಿತಿ ಸಡನ್ನಾಗಿ ಒಂದು ಆಕಸ್ಮಿಕ ಯಾವುದಾದ್ರು ಒಂದು ಸಮಸ್ಯೆಗಳು ಇತ್ಯಾದಿಗಳು ಕಷ್ಟಗಳಲ್ಲಿ ಅವರು ಸಿಲುಕಬಹುದು, ಅಥವಾ ಅವರ ಹೆಸರು ಕೆಡಬಹುದು. ಅವಮಾನವಾಗುವಂಥದ್ದು, ಮಾಡದ ತಪ್ಪು ಯಾವುದಾದ್ರು ಅವರ ತಲೆಯ ಮೇಲೆ ಬರುವಂಥದ್ದು. ವರ್ಡ್ ನೆನಪಾಯ್ತಾ? ಸೊ ಈ ರೀತಿ ಆಗುವಂಥದ್ದು ಆಗೇ ಆಗುತ್ತೆ. ಅಥವಾ ಜಾತಕದಲ್ಲಿ ಸೂರ್ಯ ತುಂಬ ಚೆನ್ನಾಗಿದ್ದಾನೆ, ಸೂರ್ಯನಿಂದ ಒಳ್ಳೆಯ ಫಲಿತಾಂಶಗಳನ್ನು ಇವರು ಪಡಿತಾ ಇದ್ದಾರೆ ಇವ್ರ ಮನೆಯಲ್ಲಿ ಅಂತ ಹೇಳಿದ್ರೆ, ಆ ಮಗು ಅಥವಾ ಆ ವ್ಯಕ್ತಿ ಆ ಥರ ಮಾಡಿದಾಗ ಅವರ ಹಿರಿಯರಿಗೆ ಸಮಸ್ಯೆ ಇತ್ಯಾದಿಗಳು ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ. ಸೂರ್ಯ ನಿರ್ಬಲ ಅಥವಾ ಪಾಪಿ ಗ್ರಹದ ಜೊತೆ ಸೇರಿದಾಗ ಅಥವಾ ಪಾಪಿಯಾದಾಗ ಯಾವ ಫಲವನ್ನು ಕೊಡ್ತಾನೋ ಆ ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡೋದಕ್ಕೆ ಒಂಥರ ವಿಚಿತ್ರವಾಗಿದೆ. ಇಷ್ಟೆಲ್ಲ ಸಮಸ್ಯೆ ಆಗುತ್ತಾ ಅಂದರೆ ಹೌದು, ಭಾಳಷ್ಟು ಸಮಸ್ಯೆಗಳಾಗಿರ್ಬೋದು, ಒಳಿತು ಆಗಿರ್ಬೋದು, ಕೆಡಕು ಆಗಿರ್ಬೋದು. ನಾವು ಏನು ಕರ್ಮ ಅಥವಾ ಏನು ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಿರ್ಬಲ ಆಗಿರ್ತದೆ. ಇದಂತೂ ಸತ್ಯ. ಓಕೆ, ಇದೇ ರೀತಿಯಾದಂಥ ವಿಚಿತ್ರವಾಗಿರುವಂಥ, ನೀವು ಇಂದು ಅಥವಾ ಯಾವುದೇ ಒಂದು ಚಾನಲ್ ಎಲ್ಲೇ ಆಗಿರಲಿ, ನೀವು ಕೇಳರಿಯದ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ತಂತ್ರ ಪರಿಹಾರಗಳನ್ನು, ಕೆಲವೊಂದು ಮಂತ್ರ ಪರಿಹಾರಗಳನ್ನು ತಗೊಂಡು ಮತ್ತೊಂದು ಸಲ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.